ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಹೇಳಿದ್ರು. ಈಗ ಯಾರು ಬದಲಾವಣೆ ಮಾಡಕ್ಕೆ ಯಾರು ಹೇಳಿದ್ರು? ನೀವು ಹೇಳಿದ್ರಾ? ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಈಗ. ಡಿ.ಕೆ. ಶಿವಕುಮಾರ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ನೀವು ಅತ್ಯಂತ ಜೊತೆಗುಡ್ಡದ ಅಣ್ಣ ತಮ್ಮದಿರು ಇಲ್ವನೋ ಹಂಗಿದ್ದಾರೆ. ನಿಮಗೆ ಗೊತ್ತಿಲ್ಲ. ನಾವು ಕ್ಯಾಬಿನೆಟಲ್ಲೂ ನೋಡ್ತೀವಿ, ಅನೇಕ ಕಾರ್ಯಕ್ರಮದಲ್ಲೂ ನೋಡ್ತೀವಿ. ಅವರು ಒಂದೇ ಸಣ್ಣ ಅಪಸ್ವರ ಇಲ್ದಂಗೆ ಇಬ್ಬರು ಜೊತೆನಲ್ಲಿ ಅನ್ಯೋನ್ಯವಾಗಿ ಹೋಗ್ತಾರೆ. ಇದನ್ನ ಮೀರಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷ ಇದೆ. ಅವರು ಏನಾದ್ರು ಇದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಅವರು ನಮ್ಮ ಹತ್ರ, ಮಾದೇವಪ್ಪನ ಹತ್ರ ಮಾತಾಡಿ ಏನು ತೀರ್ಮಾನ ತಗೊಳ್ಳಲ್ಲ. ಅದರಿಂದ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅನ್ಯೋನ್ಯವಾಗಿದ್ದಾರೆ. ಈ ವಿಚಾರ ಏನೇ ಇದ್ರೂ ತೀರ್ಮಾನ ಪಕ್ಷ ತಗೊಳುತ್ತೆ. ಇದ್ರ ಬಗ್ಗೆ ನಾವು ಊಟ ಮಾಡಿದ್ದು, ಕಾಫಿ ಕುಡಿದದ್ದು, ಜೊತೆ ಸೇರಿದ್ದು, ಇದೆಲ್ಲ ವಿಚಾರವನ್ನ ನೀವು ಇಶ್ಯೂ ಮಾಡೋದ್ರಿಂದ ಅರ್ಥ ಇಲ್ಲ. ಯಾಕೆ ಅಂದರೆ ಹೊಸ ವರ್ಷ ಈಗ ನನ್ನ ಮನೆಯಲ್ಲಿ ಕೂತ್ಕೊಂಡು ಏನಾರು 10 ಜನ ಶಾಸಕರು ಬಂದ್ರೆ 10 ಜನ ಶಾಸಕರು ಮೀಟಿಂಗ್ ಮಾಡಿದ್ರು ಅಂದ್ರೆ ಹೆಂಗೆ ಅನ್ನೋದು ಕಟ್ಟಾಗುತ್ತೆ. ಅದ್ರದ್ದು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇದೆ. ಸರ್, ಯಾತಕ್ಕೆ ಸೇರಿದ್ರು ಅದು ಅಲ್ಲಿ ಸೇರಿದಾಗ ಅವ್ರು ಚರ್ಚೆ ಮಾಡಿರ್ತಾರೆ. ಈಗ ನಾನು ಅಲ್ಲಿ ಇರಲಿಲ್ಲ, ನಾನು ಹೆಂಗೆ ಸಬ್ಜೆಕ್ಟ್ ಹೇಳಿ? ನಾನು ಅಲ್ಲಿ ನಾನು ಅಲ್ಲಿ ಊಟಕ್ಕೆ ಹೋಗಿದ್ರೆ ಏನ್ ಚರ್ಚೆ ಆಯ್ತು ಅಂತ ಹೇಳ್ಬೋದಾಯ್ತು. ನಾನು ಹೋಗದೆ ಇರೋದ್ರಿಂದ ಹೆಂಗೆ ಹೇಳಿ? ಸರಿ, ಸೇರಬಾರ್ದು ಅಂತ ಏನು ಪಕ್ಷದ ಸಂಘಟನೆಗೆ. ಈಗ ನಾವು 1-2 ಸಲ ಒಕ್ಕಲಿಗರ ಮೀಟಿಂಗ್ ಕರೆದಿದ್ದು, ಲಿಂಗಾಯತರ ಮೀಟಿಂಗ್ ಕರೆದಿದ್ದು. ಅದೇ ರೀತಿ ಅಹಿಂದ ಅವರು ಮೀಟಿಂಗ್ ಮಾಡಿ ಪಕ್ಷ ಸ್ಟ್ರೆಂಥನ್ಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳಕ್ಕಾಗುತ್ತಾ? ನಾವು ಒಟ್ಟು ಎಲ್ಲರೂ ಸೇರಿ ಕಾಂಗ್ರೆಸ್ನ ಶಕ್ತಿ ಮಾಡಬೇಕು, ಸರ್ಕಾರನ ಇನ್ನೂ ಒಂದು ಸ್ವಲ್ಪ ಜನಪರವಾಗಿ ಕೆಲಸ ಕೊಟ್ಟು ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೆಸಬೇಕು ಅನ್ನೋದು ನಮ್ಮೆಲ್ಲ. ಈಗ ನಿನ್ನೆ ಕ್ಯಾಬಿನೆಟಲ್ಲಿ CM ಭಾಳಷ್ಟು ಚರ್ಚೆ ಮಾಡಿದ್ದಾರೆ, ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಬಜೆಟ್ಗಿಂತ ಮೊದಲು ನಮ್ಮನ್ನ ಎಲ್ಲ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲಾಖೆ ವೈಸು ಮಂತ್ರಿಗಳು, ಸೆಕ್ರೆಟರಿಗಳು, ನೀವು ಎಲ್ಲ ನಿಮ್ಮ ಇಲಾಖೆನಲ್ಲಿ ಏನೇನು ಪ್ರೋಗ್ರೆಸ್ ಕೊಟ್ಟಿದ್ದಾರೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಪ್ರೀ ಬಜೆಟನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಸರ್ಕಾರ ನಮಗೆ ಜನರ ಜನ ಇಷ್ಟೊಂದು ನಮ್ಮನ್ನು ನಂಬಿಕೆ ಇಟ್ಟಿದ್ದಾಗ ಅವರಿಗೆ ನಾವು ಕೊಡಬೇಕಾದಂಥ ಒಂದು ಗೌರವ ಅಲ್ಲ, ಅವರಿಗೆ ಕೆಲಸ ಮಾಡಿ ತೋರಿಸ್ಬೇಕಲ್ಲ. ನಾವು ನಮ್ಮ ಇದು ಅವ್ರ ಮೇಲೆ ತಾನೇ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ನಮಗೆ, ಅವರಿಂದ ತಾನೇ. ರಾಜಕೀಯ ಚರ್ಚೆ ಇಲ್ಲ, ಇದು SM ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆ ಮಾತ್ರ ಚರ್ಚೆ. ಯಾಕಂದ್ರೆ ಕೆಲವು ನಾಯಕರು ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳಿಂದ ಒಂದು ಗೊಂದಲ. ಸರ್, ಈಗ ನನಗಿಂತ ಎಲ್ಲ ಸೀನಿಯರ್ ಇದ್ದಾರೆ, ನಾನೇನು ಎಲ್ಲರಿಗಿಂತ ಸೀನಿಯರ್ ಅಲ್ಲ. ಮಂತ್ರಿಗಳಾಗಲಿ, ಶಾಸಕರಾಗಲಿ, ಪಕ್ಷದ ಮುಖಂಡರಾಗಲಿ ಹೇಳಿಕೆಗಳಿಗೆ ನಾನು ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದಲ್ಲ. ಅದು ಕೊಡಬೇಕಾದದ್ದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಅದು ಬಿಟ್ಟರೆ AICC. ಸೊ ಅದರಿಂದ ನಾನು ಯಾವುದೇ ಮಂತ್ರಿಗಳ ಹೇಳಿಕೆಗೆ ಅದು ನಾನು ಯಾವತ್ತೂ ಹೇಳಿ ಕೊಟ್ಟಿಲ್ಲ, ಅದು ಕೊಡೋ ಅಂತ ನನಗೆ ಸಂಬಂಧ. 2-3 ಖಾತೆ ಇರ್ತಕ್ಕಂಥದ್ದು ಕಷ್ಟ ಆಗ್ತಿದೆ, ನಿಭಾಯಿಸೋದು ಕಷ್ಟ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅದು DK ಅವರನ್ನ ಗುರಿಯಾಗಿಸಿ ಹೇಳಿಕೆ ಕೊಟ್ಟಂಗೆ ಇದೆ. ಒಬ್ಬೊಬ್ಬರ ಬಳಿ 2-3 ಖಾತೆ ಇರಬಾರ್ದು. ಈ ಖಾತೆ ಬದಲಾವಣೆ ಮಾಡೋ ಅಧಿಕಾರ ಒಂದು ಮುಖ್ಯಮಂತ್ರಿಗಿದೆ, ಎರಡನೇದು ಹೈಕಮಾಂಡ್ ಒಪಿನಿಯನ್ ಅವರು ತಗೋತಾರೆ. ನನಗೆ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ನಾನು.